ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ಆಗಲೇ 6 ತರಗತಿಗಳು ಕಂಪ್ಲೀಟಾಗಿ ಆಗಿದ್ದಾವೆ. ಇದು 7ನೇ ತರಗತಿ. VA ಪರೀಕ್ಷೆಗೆ ನಿಮಗೆ ಯೂಸ್ ಆಗಲಿ ಅಂತ ಪ್ರತಿದಿನ 2 ತರಗತಿಗಳನ್ನು ಕೊಡ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಈ ಒಂದು ತರಗತಿಗಳನ್ನು ನೋಡ್ತಾ ಇರ್ತಕ್ಕಂಥವ್ರು ತುಂಬ ಕ್ವಶನ್ಸನ್ನು ಕೇಳ್ತಾ ಇದ್ದೀರಾ. ಅಂದರೆ ಸರ್, ನಾವು ನಿಮ್ಮ ತರಗತಿನ ನೋಡಿಬಿಟ್ರೆ ಸಾಕಾ ಅಂತ. ನೋಡಿ ವಿದ್ಯಾರ್ಥಿಗಳೇ, ಯಾವುದೂ ಕೂಡ ಸಾಕಾಗಲ್ಲ. ಯಾಕಪ್ಪ ಅಂತ ಅಂದರೆ, ಈಗ ಪರೀಕ್ಷೆ ಯಾವ ರೀತಿ ಬರ್ತಾ ಇದೆ ಅಂತ ಅಂದರೆ, ಸ್ವಲ್ಪ ಟಫ್ನೆಸ್ಸನ್ನು ಇವರೇನು ಮಾಡ್ತಿದ್ದಾರೆ, ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು. ಯಾಕಪ್ಪ ಅಂತಂದರೆ, ಮೋರ್ ದ್ಯಾನ್ 90% ಸ್ಕೋರ್ ಆಗಿಬಿಡ್ತು ಅಂತ ಅಂದರೆ 200ಕ್ಕೆ 180, 190 ಆ ಥರ ಸ್ಕೋರ್ ಬಂತು ಅಂತ ಅಂದರೆ ಅವರಿಗೂ ಕೂಡ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕಾಗಿ ಏನು ಮಾಡ್ತಿದ್ದಾರೆ, ಟಫ್ನೆಸ್ಸನ್ನು ಜಾಸ್ತಿ ಮಾಡಿದಾಗ ಕಟ್ ಆಫ್ ಕೂಡ ಕಡಿಮೆ ಆಗುತ್ತೆ, ನಿಮ್ಮನ್ನು ಸೆಲೆಕ್ಟ್ ಮಾಡೋದು ಕೂಡ ಈಸಿ ಆಗುತ್ತೆ ಅವರಿಗೆ. ಅದಕ್ಕಾಗಿ ಈ ರೀತಿಯಾಗಿ ಕ್ವಶನ್ಸ್ ಪೇಪರ್ಸನ್ನು ಅವರು ತೆಗಿತಾ ಇದ್ದಾರೆ. ಅದಕ್ಕಾಗಿ ಏನಪ್ಪ ಮಾಡಬೇಕು ಅಂತಂದರೆ, ನಾವು ಕರೆಕ್ಟಾಗಿ ಓದ್ಕೋಬೇಕು. ನಾನು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸನ್ನು ಆಗಲೇ ಶುರು ಮಾಡಿದ್ದೇನೆ. ನಿನ್ನೆ ತರಗತಿಯಿಂದ ಯಾರ್ಯಾರು ನೋಡ್ತಾ ಇದ್ದೀರಾ ಅವರಿಗೆ ಗೊತ್ತಿರುತ್ತೆ. ಯಾರು ನಿನ್ನೆ ಒಂದು ಸಂಜೆ ತರಗತಿ ನೋಡಿಲ್ಲ, ಅದನ್ನು ಕಂಪ್ಲೀಟಾಗಿ ನೋಡ್ಕೊಂಡು ಬನ್ನಿ. ಯಾವ ರೀತಿ ತರಗತಿನ ನಾನು ಫಾಲೋ ಮಾಡ್ತಿದ್ದೇನೆ ಅಂತ ಅಂದರೆ, ನಿಮಗೆ ಯೂಸ್ ಆಗಲಿ ಅಂತ ಕರೆಕ್ಟಾಗಿ ಒಂದು ಕಡೆಯಿಂದ ಅಂದರೆ ಹಿಸ್ಟ್ರಿ ಕಡೆಯಿಂದ ಹೋಗಿ ಕೊನೆಟಾಗಿ ಸೈನ್ಸ್ ಕಡೆಗೆ ನಾನು ನಿಲ್ಲಿಸ್ತೇನೆ. ಅದಕ್ಕಾಗಿ ಒಂದು ಕಡೆಯಿಂದ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅರೌಂಡ್ 150 ಕ್ಲಾಸಸ್ ಆಗ್ತವೆ ನಮ್ಮ ಒಂದು ಚಾನಲಲ್ಲಿ. ಈ ಒಂದು VA ಎಕ್ಸಾಮ್ಗೆ 150 ಕ್ಲಾಸಸ್ ಅರೌಂಡ್ ಆಗ್ತವೆ. ಎಲ್ಲವನ್ನೂ ಕೂಡ ನೋಡಿ ನಿಮಗೆ ಗೊತ್ತಾಗುತ್ತೆ. ಪರೀಕ್ಷೆ ಆದ ಮೇಲೆ ನೀವೇ ಹೇಳ್ತೀರಾ, ಸರ್ ತರಗತಿ ತುಂಬ ಇಷ್ಟ ಆಯಿತು ಮತ್ತು ತುಂಬ ಕ್ವಶನ್ಸ್ ಬಂದಿದ್ವು ಅಂತ. ಅದಕ್ಕಾಗಿ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಮತ್ತು ವಿದ್ಯಾರ್ಥಿಗಳು ಇಲ್ಲಿ PDF ಬೇಕಾದಲ್ಲಿ ಸಂಪರ್ಕಿಸಿ ಅಂತ ಕೊಟ್ಟಿದ್ದೇನೆ ಅಲ್ವಾ, udyogjeevan12@gmail.com ಅಂತ. ಈ ಇಮೇಲ್ ವಿಳಾಸಕ್ಕೆ ತುಂಬ ಇಲ್ಲಿ ಏನಪ್ಪ ಮಾಡ್ತಿದ್ದಾರೆ ಅಂತ ಅಂದರೆ ಇಮೇಲನ್ನು ಹಾಕ್ತಿದ್ದಾರೆ. ಬಟ್ ಇದು ಯಾವ ರೀತಿ ನಾನು PDF ಕೊಡ್ತೇನೆ ಅಂತ ಅಂದರೆ, ನಿಮಗೆ ನೋಡಿ ಮೊದಲು ಸಂಪೂರ್ಣ ಬ್ಯಾಚ್ ಅಂತ ನೀವು ಇದನ್ನು ಪಡ್ಕೊಳ್ಬೇಕು. ಸಂಪೂರ್ಣ ಬ್ಯಾಚ್ ಅಂತ ನಾವು ಏನು ಮಾಡಿದ್ದೇವೆ, VAO ಬ್ಯಾಚನ್ನು ನಾವು ಲಾಂಚ್ ಮಾಡಿದ್ದೇವೆ. 501 ರೂಪಾಯಿಗೆ ಅಷ್ಟೇ. ನಿಮಗೆ ಇದರಲ್ಲಿ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸ್ ಈ ಒಂದು 6 ಟಾಪಿಕ್ಸ್ಗಳು ಮೇಯ್ನಾಗಿ ಇರ್ತವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 501 ರೂಪಾಯಿನ ನೀವು ಸೆಂಡ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಈ ಒಂದು ಬ್ಯಾಚ್ ಸಿಗುತ್ತೆ. ಈ ಒಂದು ಬ್ಯಾಚ್ ಬಂದುಬಿಟ್ಟು PDF ಬ್ಯಾಚ್ ಆಗಿರುತ್ತೆ. ಯಾವುದೇ ಆದಂತಹ ಒಂದು ಏನಪ್ಪ ಅಂತಂದರೆ ಕ್ಲಾಸಸ್ಗಳು ಇದರಲ್ಲಿ ಇರೋದಿಲ್ಲ. ಕ್ಲಾಸಸ್ಗಳು ಕಂಪಲ್ಸರಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ ಒಂದು ತರಗತಿಗಳನ್ನು ನೋಡ್ತಾ ಇದ್ದೀರಾ, ಇದನ್ನೇ ನೋಡ್ಕೊತಾ ಹೋಗಿ ನಿಮಗೆ ಯೂಸ್ ಆಗುತ್ತೆ. ಓಕೆನಾ? ಈಗ ಡೈರೆಕ್ಟಾಗಿ ನಮ್ಮ ಒಂದು ತರಗತಿನ ಶುರು ಮಾಡ್ಕೊಂಬಿಡೋಣ. ಸರ್, ನಮಗೆ ಬರೀ ಕರೆಂಟ್ ಅಫೇರ್ಸ್ ಬೇಕು ಅನ್ನೋರು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಓನ್ಲಿ 60 ರೂಪೀಸ್ಗಳಿಗೆ ನಿಮಗೆ ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ ಸಿಗುತ್ತೆ. ಓಕೆನಾ? ಈಗ ಡೈರೆಕ್ಟಾಗಿ ಬನ್ನಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ಅಂದರೆ, ಇಂಗ್ಲೀಷಲ್ಲೂ ಕೂಡ ಕೊಟ್ಟಿದ್ದೇನೆ, ನೋಡ್ಕೋಬೋದು. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ. ಮೊದಲನೇ ಹೇಳಿಕೆ ನೋಡಿ, ಮಯೂರ ಶರ್ಮನು ಕದಂಬ ವಂಶದ ಸ್ಥಾಪಕನಾಗಿದ್ದನು ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್. ಮಯೂರ ಶರ್ಮ ಯಾಕಪ್ಪ ಅಂತಂದರೆ ಕದಂಬ ರಾಜ್ಯದ ಕುಲಪುರೋಹಿತ ಅಂತಲೇ ಇದನ್ನು ಕರೀತಾರೆ. ಕದಂಬರ ಒಂದು ಕುಲಪುರೋಹಿತ ಅಂತ. ಇತ್ತೀಚೆಗೆ ಇದರ ಮೇಲೆ ಪ್ರಶ್ನೆ ಬಂದಿದೆ. 4ನೇ ತಾರೀಕು ಮತ್ತು 5ನೇ ತಾರೀಕು ಏನು ಎಕ್ಸಾಮ್ ನಡೆದಿತ್ತು ಅದರ ಮೇಲೆ ಪ್ರಶ್ನೆ ಬಂದಿದೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಮಯೂರ ಶರ್ಮನು ಕದಂಬ ವಂಶದ ಸ್ಥಾಪಕನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಹೌದು, ಇವನು ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತಲೇ ಕರೀತಾರೆ. ಇವನ ಒಂದು ರಾಜಧಾನಿ ಯಾವುದಾಗಿತ್ತಪ್ಪ ಅಂತ ಅಂದರೆ ಬನವಾಸಿ ಅಂತಕ್ಕಂಥದ್ದು ಆಗಿತ್ತು. ಬನವಾಸಿ ಕದಂಬರ ಒಂದು ರಾಜಧಾನಿ ಆಗಿತ್ತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ 1 ಮತ್ತು ಆಪ್ಷನ್ 2 ಎರಡೂ ಕೂಡ ಇಲ್ಲಿ ಸರಿಯಾಗಿದ್ದಾವೆ. ಬೋತ್ 1 and 2. ಆಪ್ಷನ್ C ಇಸ್ ದ ರೈಟ್ ಆನ್ಸರ್. ಯಾರ್ಯಾರಿಗಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಎಲ್ಲರೂ ಕೂಡ ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಕೇಳಿ. ಏನೂ ಕೂಡ ಡೌಟನ್ನು ಇಟ್ಕೋಬೇಡಿ. ಡೌಟ್ ಇಟ್ಕೊಂಡ್ರೆ ಅಂತ ಅಂದರೆ ಎಕ್ಸಾಮಿಂದ ಅಥವಾ ನೀವು ಸೆಲೆಕ್ಷನಿಂದ ಹೊರಗೆ ಉಳಿತೀರ ಅಂತಲೇ ಅರ್ಥ. ಓಕೆನಾ? ಡೌಟನ್ನು ಇಟ್ಕೋಬೇಡಿ. ಈಗ ಬನ್ನಿ ಎರಡನೇ ಪ್ರಶ್ನೆ ನೋಡೋಣ. ದ ಕದಂಬಾಸ್ ವರ್ ದ ಫಸ್ಟ್ ನೇಟಿವ್ ಆಫ್ ಕನ್ನಡ ಡೈನಸ್ಟಿ ಅಂತ ಕೊಟ್ಟಿದ್ದಾರೆ. ದೇ ಪ್ರಮೋಟೆಡ್ ದ ಬೋತ್ ಸಂಸ್ಕೃತ ಆ್ಯಂಡ್ ಕನ್ನಡ ಅಂತ ಕೊಟ್ಟಿದ್ದಾರೆ. ನೋಡಿ, ಕನ್ನಡದಲ್ಲಿ ನೋಡ್ಕೊಳ್ಳೋಣ. ಕದಂಬರು ಕರ್ನಾಟಕದ ಮೊದಲ ಸ್ವದೇಶಿ ಕನ್ನಡ ರಾಜವಂಶವಾಗಿದ್ದರು ಅಂತ ಕೊಟ್ಟಿದ್ದಾರೆ. ಅದೇ ಎರಡನೇದಾಗಿ ಅವರು ಸಂಸ್ಕೃತ ಮತ್ತು ಕನ್ನಡ ಎರಡಕ್ಕೂ ಕೂಡ ಏನು ಮಾಡಿದರು, ಪ್ರೋತ್ಸಾಹವನ್ನು ನೀಡಿದರು ಅಂತ. ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಕದಂಬರ ಒಂದು ಶಾಸನಗಳಲ್ಲಿ ಮೊದಲನೇ ಶಾಸನ ಅಂದರೆ ನಮ್ಮ ಒಂದು ಕನ್ನಡದ ಮೊದಲ ಶಾಸನ ಯಾವುದಪ್ಪ ಅಂತಂದರೆ ಹಲ್ಮಿಡಿ ಶಾಸನ. ಈ ಒಂದು ಶಾಸನ ಎಲ್ಲಿ ಕಂಡುಬರುತ್ತೆ, ಕದಂಬರ ಒಂದು ಇದರಲ್ಲಿ ಕಂಡುಬರುತ್ತೆ. ಅದೇ ರೀತಿ ಇನ್ನೊಂದು ತಾಳಗುಂದ ಶಾಸನ ಇದು ಸಂಸ್ಕೃತ ಶಾಸನ. ಇದು ಸಂಸ್ಕೃತ ಶಾಸನ. ಅದಕ್ಕಾಗಿ ಏನಪ್ಪ, ಇವರು ಕದಂಬರು ಏನಿರ್ತಾರೆ, ಇವರು ಕನ್ನಡಕ್ಕೂ ಕೂಡ ಪ್ರೋತ್ಸಾಹ ಮಾಡ್ತಾರೆ ಮತ್ತು ಸಂಸ್ಕೃತಕ್ಕೂ ಕೂಡ ಪ್ರೋತ್ಸಾಹವನ್ನು ಮಾಡ್ತಾರೆ. ಬಟ್ ಆಡಳಿತ ಭಾಷೆ ಅಂತ ಬಂದಾಗ ಕನ್ನಡವನ್ನೇ ಬಳಸಿದಿರು ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕು. ಕನ್ನಡವನ್ನು ಬಳಸಿದಿರುವಂಥ ಇಲ್ಲಿ ನೆನ್ಪಿಟ್ಕೋಬೇಕಾಗಿರ್ತದೆ. ಆಡಳಿತ ಭಾಷೆ ಯಾವುದಾಗಿತ್ತು, ಕನ್ನಡ ಆಗಿತ್ತು.
ಕನ್ನಡ ಆಗಿತ್ತು. ಇದನ್ನು ಪಕ್ಕಾ ನೆನ್ಪಿಟ್ಕೊಳ್ಳಿ, ಇದ್ರ ಮೇಲೆ ಪ್ರಶ್ನೆ ಬರುತ್ತೆ ನೋಡಿ. ಇಲ್ಲೂ ಕೂಡ ಎರಡೂ ಕೂಡ ಸರಿಯಾಗಿದ್ದಾವೆ, ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಮಯೂರ ಶರ್ಮಾ ವಾಸ್ ದ ಒರಿಜಿನಲಿ ಎ ಬ್ರಾಹ್ಮಣ ಅಂತ ಕೊಟ್ಟಿದ್ದಾರೆ. ಹಿ ಎಸ್ಟಾಬ್ಲಿಷ್ಡ್ ದ ಕದಂಬ ಕಿಂಗ್ಡಮ್ ಆಫ್ಟರ್ ಕಾನ್ಫ್ಲಿಕ್ಟ್ ವಿತ್ ಪಲ್ಲವಾಸ್ ಅಂತ ಕೊಟ್ಟಿದ್ದಾನೆ. ನೋಡಿ ಏನಪ್ಪ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ, ಮಯೂರ ಶರ್ಮ ಏನಿದೆ ಮೂಲತಃ ಇವನು ಬ್ರಾಹ್ಮಣನಾಗಿದ್ದನು ಅಂತ ಕೊಟ್ಟಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಹಿಂದಿನ ರಾಜರುಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಕ್ಷತ್ರಿಯರಾಗಿದ್ದರು. ಬಟ್ ಏಕ ಬ್ರಾಹ್ಮಣ ಅಂತಲೇ ಏನಪ್ಪ ಅಂತ ಅಂದರೆ ಬಿರುದನ್ನು ಪಡ್ಕೊಂಡಿರ್ತಾನೆ ಮಯೂರ ಶರ್ಮ ಎಂಬತಕ್ಕಂಥ ಒಂದು ರಾಜ. ಈ ಒಂದು ಏಕ ಬ್ರಾಹ್ಮಣ ಎಂಬತಕ್ಕಂಥ ಒಂದು ಬಿರುದನ್ನು ಪಡೆದು ಏನಪ್ಪ ಅಂತ ಅಂದರೆ ಕದಂಬ ರಾಜ್ಯವನ್ನು, ಕದಂಬ ವಂಶವನ್ನು ಇಲ್ಲಿ ಫಾರ್ಮೇಷನ್ ಅಥವಾ ಫೌಂಡರ್ ಆಗ್ತಾನೆ, ಇವನು ಸ್ಥಾಪಕ ಆಗ್ತಾನೆ. ಮಯೂರ ಶರ್ಮ ಮೂಲತಃ ಬ್ರಾಹ್ಮಣನಾಗಿದ್ದನು, ಇದು ಸರಿಯಾಗಿದೆ. ಅದೇ ರೀತಿ ನೋಡಿ, ಪಲ್ಲವರೊಂದಿಗೆ ನಡೆದ ಸಂಘರ್ಷದ ನಂತರ ಕದಂಬ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದನು. ಏನಪ್ಪ ಆಗಿರುತ್ತೆ ಅಂತ ಅಂದರೆ, ಇವನು ತನ್ನ ಒಂದು ತಂದೆಯ ಜೊತೆಗೆ ಅಥವಾ ತನ್ನ ಒಂದು ಗುರುವಿನ ಜೊತೆಗೆ ಪಲ್ಲವರ ಒಂದು ಆಸ್ಥಾನಕ್ಕೆ ಅಥವಾ ಚೈತ್ಯಗಳಿಗೆ ಏನು ಮಾಡಿರ್ತಾನೆ, ಓದೋದಕ್ಕೆ ಹೋಗಿರ್ತಾನೆ. ಆ ಒಂದು ಓದೋದಕ್ಕೆ ಹೋದಾಗ ಇಲ್ಲಿ ಏನಾಗುತ್ತೆ, ಪಲ್ಲವರ ಒಬ್ಬ ರಾಜ ಅಂದರೆ ಒಬ್ಬ ರಾಜ ಏನು ಮಾಡ್ತಾನೆ, ಇವರು ಸ್ನಾನ ಮಾಡಬೇಕಾದ್ರೆ ಇವನೆಲ್ಲಾದರೂ ರಾಜನಾಗ್ತಾನ ಅಂತ ಇಲ್ಲಿ ಏನಪ್ಪ ಮಾಡ್ತಾರೆ, ಹೀಯಾಳಿಸ್ತಾರೆ. ಅದಕ್ಕಾಗಿ ಏನು ಮಾಡ್ತಾನೆ, ಈ ಒಂದು ಪಲ್ಲವರೊಂದಿಗೆ ನಡೆದ ಸಂಘರ್ಷದ ನಂತರ ಕದಂಬ ರಾಜ್ಯವನ್ನು ಇವನು ಸ್ಥಾಪನೆಯನ್ನು ಮಾಡ್ತಾನೆ. ಇದು ಗೊತ್ತಿರಬೇಕು. ಹಾಗಾಗಿ ಆಪ್ಷನ್ ಸಿ ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ನೋಡಿ, ತಾಳಗುಂದ ಇನ್ಸ್ಕ್ರಿಪ್ಷನ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ಆರಿಜಿನ್ ಆಫ್ ಕದಂಬಾಸ್ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟು. ದ ಇನ್ಸ್ಕ್ರಿಪ್ಷನ್ ರಿಟರ್ನ್ ಇನ್ ಸಂಸ್ಕೃತ್ ಅಂತ ಕೊಟ್ಟಿದ್ದಾರೆ. ನಾನು ಮೊದಲನೇ ಸ್ಲೈಡಲ್ಲಿ ಹೇಳಬೇಕಾದ್ರೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಟ್ಟಿದ್ದೇನೆ. ಬಟ್ ಗೊತ್ತಿರಲಿ, ತಾಳಗುಂದ ಶಾಸನ ಅಂತ ಬಂದಾಗ ಕದಂಬರ ಮೂಲದ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಇದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನದಾಗಿ ನೀವು ತಿಳ್ಕೋಬೇಕು. ಇದು ಕಾವ್ಯ ರೂಪದಲ್ಲಿ ಇತ್ತು. ಕಾವ್ಯ ರೂಪದಲ್ಲಿ ಈ ಒಂದು ಏನಿದೆ ಅಂತ ಅಂದರೆ ತಾಳಗುಂದ ಶಾಸನ ಕಂಡುಬರುತ್ತೆ. ತಾಳಗುಂದ ಶಾಸನವನ್ನು ಹೊರಡಿಸಿದವರು ಯಾರು ಅಂತ ಕೇಳಬಹುದು. ಶಾಂತಿವರ್ಮ ಇದನ್ನು ಹೊರಡಿಸ್ತಾನೆ. ಯಾರ ಬಗ್ಗೆ ಹೇಳುತ್ತೆ ಅಂತ ಕೇಳಬಹುದು. ತಾಳಗುಂದ ಶಾಸನ ಮಯೂರ ಶರ್ಮನ ಬಗ್ಗೆ ಹೇಳುತ್ತೆ. ಮಯೂರ ಶರ್ಮ ಯಾವ ರೀತಿ ಈ ಒಂದು ಕದಂಬ ರಾಜವಂಶವನ್ನು ಸ್ಥಾಪನೆಯನ್ನು ಮಾಡಿದೆ ಎಂಬುದರ ಬಗ್ಗೆ ಈ ಒಂದು ಏನಪ್ಪ ಅಂತಂದರೆ ತಾಳಗುಂದ ಶಾಸನ ಹೇಳುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ತಾಳಗುಂದ ಶಾಸನದ ಬಗ್ಗೆ ಇಲ್ಲಿಂದ ಡೈರೆಕ್ಟಾಗಿ ಕ್ವಶನ್ಸ್ ಬರ್ಬೋದು. ಮತ್ತು ಇದೊಂದು ಸಂಸ್ಕೃತ ಶಾಸನ ಆಗಿದೆ. ಇದೊಂದು ಸಂಸ್ಕೃತ ಶಾಸನ ಆಗಿದೆ. ಇಷ್ಟೆಲ್ಲವೂ ಕೂಡ ಇಂಪಾರ್ಟೆಂಟು. ಶಾಸನ ಸಂಸ್ಕೃತ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅಂತ ಇಲ್ಲಿ ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಬೋತ್ 1 and 2 ಓಕೆ. ಬಟ್ ಇಲ್ಲಿ ಇನ್ನೊಂದು ಏನು ಕೇಳ್ತಾರೆ ಅಂತ ಅಂದರೆ, ಇವೆಲ್ಲವೂ ಕೂಡ ಶಾಂತಿವರ್ಮ ಹೊರಡಿಸ್ತಾನೆ, ಮಯೂರ ಶರ್ಮನ ಬಗ್ಗೆ ಹೇಳುತ್ತೆ, ಮತ್ತು ಸಂಸ್ಕೃತ ಒಂದು ಭಾಷೆಯಲ್ಲಿ ಕಂಡುಬರುತ್ತೆ. ಇದು ತುಂಬ ಇಂಪಾರ್ಟೆಂಟು. ಇಷ್ಟು ಸಂಸ್ಕೃತ. ಮತ್ತು ಈ ಒಂದು ಶಾಸನ ಎಲ್ಲಿದೆ ಅಂತ ಅಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಏನಪ್ಪ ಅಂತ ಅಂದರೆ ಮೇಗುತಿ ಎಂಬತಕ್ಕಂಥ ಒಂದು ಗ್ರಾಮದಲ್ಲಿ ಇದೆ ಈ ಒಂದು ಯಾವುದಪ್ಪ ಅಂತ ಅಂದರೆ ತಾಳಗುಂದ ಶಾಸನ. ಓಕೆನಾ? ಮೇಗುತಿ ಅಲ್ಲ, ತಾಳಗುಂದ ಎಂಬತಕ್ಕಂಥ ಗ್ರಾಮ. ತಾಳಗುಂದ ಎಂಬತಕ್ಕಂಥ ಗ್ರಾಮದಲ್ಲೇ ಇದೆ. ಮೇಗುತಿಯಲ್ಲಿದೆ ಅಂತ ಅಂದರೆ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ. ಅದೆಲ್ಲಪ್ಪ ಅಂತ ರವಿಕೀರ್ತಿ ಐಹೊಳೆ ಶಾಸನವನ್ನು ಬರೀತಾನೆ. ಐಹೊಳೆ ಶಾಸನ ಯಾರ್ಯಾರು ನಿನ್ನೆ ಕ್ಲಾಸ್ ನೋಡಿಲ್ಲ ನೋಡ್ಕೊಳ್ಳಿ, ಪಕ್ಕಾ ಇಂಪಾರ್ಟೆಂಟ್ ಇದೆ ಅದು. ಓಕೆನಾ? ಐಹೊಳೆ ಶಾಸನ ಇದೆ. ಅದು ಮೇಗುತಿ ದೇವಾಲಯದ ಮೇಲೆ ಕೆತ್ತಲಾಗಿದೆ. ಇದು ಶಾಸನ, ಈ ಒಂದು ತಾಳಗುಂದ ಶಾಸನ ಬಂದುಬಿಟ್ಟು ಯಾರಪ್ಪ ಇದನ್ನು ಬರೆದವನು ಅಂತ ಕೇಳ್ಬೋದು. ಕವಿ ಕುಬ್ಜ ಇವನ ಬಗ್ಗೆಯೂ ಕೂಡ ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಆಲ್ರೆಡಿ ಈಗ ಹಾಲನ ಗಾಥಾ ಸಪ್ತಸತಿ ಬಗ್ಗೆ ಪ್ರಶ್ನೆ ಆಗಿದೆ. ನೆಕ್ಸ್ಟು ಇಲ್ಲಿ ಬಿಲ್ಲಣನ ವಿಕ್ರಮಾಂಕ ದೇವಚರಿತೆ ಬಗ್ಗೆ ಪ್ರಶ್ನೆ ಆಗಿದೆ. ಇಲ್ಲಿ ಕುಬ್ಜನ ತಾಳಗುಂದದ ಬಗ್ಗೆ ಮುಂದೆ ಪ್ರಶ್ನೆ ಆಗಬಹುದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಬೋತ್ 1 and 2. ಅದೇ ರೀತಿ ಬನ್ನಿ, ಕದಂಬರು ಕೇವಲ ಜೈನ ಧರ್ಮವನ್ನೇ ಪೋಷಣೆ ಮಾಡಿದರು. ನೋಡಿ ವಿದ್ಯಾರ್ಥಿಗಳು, ಕೇವಲ ಎಂಬತಕ್ಕಂಥ ಒಂದು ಇದನ್ನು ಕೀವರ್ಡನ್ನು ಕೊಟ್ಟಿದ್ದಾರೆ ಅಲ್ವಾ. ಕೇವಲ ಜೈನ ಧರ್ಮ ಅಂತ ಬಂದಾಗ ತಪ್ಪಾಗಿಬಿಡುತ್ತೆ. ಓಕೆನಾ? ಇಂಥ ಪ್ರಶ್ನೆಗಳಿಗೆ ಡೈರೆಕ್ಟಾಗಿ ತಪ್ಪಾಗಿಬಿಡುತ್ತೆ. ನೆಕ್ಸ್ಟ್ ಅವರು ಹಿಂದೂ ಧರ್ಮಕ್ಕೂ ಆಶ್ರಯವನ್ನು ನೀಡಿದರು, ಹಿಂದೂ ಧರ್ಮಕ್ಕೆ ಆಶ್ರಯವನ್ನು ನೀಡಿದರು ಅವರು. ಹಾಗಾಗಿ ಎರಡು ಮಾತ್ರ ಇಲ್ಲಿ ಸರಿ. ಒಂದನೇದು ತಪ್ಪು ಅಂತ ಡೈರೆಕ್ಟಾಗಿ ಹೇಳ್ಬೋದು. ಕೇವಲ ಜೈನ ಧರ್ಮ ಅಂತ ಬಂದಾಗ ಬರೀ ಜೈನ ಧರ್ಮಕ್ಕೆ ಅಷ್ಟೇ ಅಲ್ಲ, ಬುದ್ಧಿಸಮ್ಮಿಗೆ ಇವರು ಸಪೋರ್ಟ್ ಮಾಡಿದರು, ನೆಕ್ಸ್ಟು ಹಿಂದೂಯಿಸಮಿಗೆ ಸಪೋರ್ಟ್ ಮಾಡಿದರು, ಜೈನ ಧರ್ಮಕ್ಕೆ ಸಪೋರ್ಟ್ ಮಾಡಿದರು. ಎಲ್ಲದಕ್ಕೆ ಸಪೋರ್ಟ್ ಮಾಡಿದಾಗ ಇಂಥ ಒಂದು ಪ್ರಶ್ನೆಗಳು ಏನಾಗ್ತವೆ, ಡೈರೆಕ್ಟಾಗಿ ಹೇಳಿಕೆ ತಪ್ಪಾಗಿಬಿಡ್ತವೆ. ಓಕೆ, ಬನ್ನಿ ಮುಂದಿನ ಪ್ರಶ್ನೆ. ಕದಂಬರು ಆಡಳಿತದಲ್ಲಿ ಕನ್ನಡ ಬಳಕೆಯನ್ನು ಉತ್ತೇಜನ ಮಾಡಿದರು ಅಂತ ಕೊಟ್ಟಿದ್ದಾರೆ. ನೀವು ಈಗಾಗಲೇ ಹೇಳಿದೆ, ಹಲ್ಮಿಡಿ ಶಾಸನ 5ನೇ ಶತಮಾನದಲ್ಲಿ ಅಂದರೆ 450ನೇ ಇಸವಿಯಲ್ಲಿ
ಏನಪ್ಪ ಹಲ್ಮಿಡಿ ಶಾಸನವನ್ನು ಇಲ್ಲಿ ಹೊರಡಿಸ್ತಾರೆ. ಯಾರಪ್ಪ ಹೊರಡಿಸ್ತಾನೆ? ಕಾಕುತ್ಸವರ್ಮ. ಕಾಕುತ್ಸವರ್ಮ ಏನು ಹೊರಡಿಸ್ತಾನೆ, ಕಾಕುತ್ಸವರ್ಮನ ಬಗ್ಗೆನೇ ಹೇಳುತ್ತೆ ಇದು. ಈ ಒಂದು ಹಲ್ಮಿಡಿ ಶಾಸನ ಅಂತ ಬಂದಾಗ ಕನ್ನಡದಲ್ಲಿ ಬರೆಯಲಾಗಿದೆ. ಎಷ್ಟು ಸಾಲುಗಳಿದ್ದಾವೆ? 16 ಸಾಲುಗಳು ಕಂಡು ಬರ್ತವೆ. 23 ಕನ್ನಡ ಪದಗಳು ಕಂಡು ಬರ್ತವೆ ಹಲ್ಮಿಡಿ ಶಾಸನದಲ್ಲಿ. ಓಕೆನಾ. ಹಲ್ಮಿಡಿ ಶಾಸನದ ಕೆಳಗಡೆ ಒಂದು ಅಶೋಕ ಚಕ್ರವು ಕೂಡ ಇದ್ರಿ ಕಂಡು ಬರುತ್ತೆ ನಿಮಗೆ. ನೀವು ಬೇಕಾದರೆ ಹಲ್ಮಿಡಿ ಶಾಸನ ಡೌನ್ಲೋಡ್ ಮಾಡಿಕೊಂಡು ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಬೋದು ಹಲ್ಮಿಡಿ ಶಾಸನ ಯಾವ ರೀತಿ ಇದೆ ಅಂತ. ಓಕೆನಾ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಇವತ್ತಿನ ಈ ಒಂದು ಪ್ರಶ್ನೆ ಅವರು ಸಂಸ್ಕೃತದ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ರು ಅಂತ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಅಂತೂ ನಿಲ್ಲಿಸಿಲ್ಲ. ಯಾಕೆಂದರೆ ತಾಳಗುಂದ ಶಾಸನ ಏನಿದೆ ಸಂಸ್ಕೃತದಲ್ಲೇ ಕಂಡುಬರುತ್ತೆ. ಹಾಗಾಗಿ 2ನೇ ಹೇಳಿಕೆ ತಪ್ಪು, 1ನೇ ಹೇಳಿಕೆ ಮಾತ್ರ ಇಲ್ಲಿ ಸರಿ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕದಂಬ ದೇವಾಲಯ ವಾಸ್ತುಶಿಲ್ಪಿಯು ಪಿರಮಿಡ್ ಆಕಾರದ ಶಿಖರಕ್ಕಾಗಿ ಪ್ರಸಿದ್ಧವಾಗಿದೆ. ನೀವು ಏನಪ್ಪ ಅಂತ ಅಂದರೆ ಬನವಾಸಿಯಲ್ಲಿ ಒಂದು ದೇವಾಲಯ ಇದೆ, ಮತ್ತು ಇನ್ನೊಂದು ಯಾವುದಪ್ಪ ಅಂತ ಅಂದರೆ ಮುಂದೆ ಬರುತ್ತೆ ದೇವಾಲಯ ಕೂಡ ಬರುತ್ತೆ, ಅದನ್ನು ನೋಡೋಣ. ಕದಂಬ ಶಿಖರವು ನಂತರದ ರಾಜವಂಶಗಳ ದೇವಾಲಯದ ವಾಸ್ತುಶಿಲ್ಪದ ಮೇಲೆ ಪ್ರಭಾವ ಬೀರಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ. ಶಿಖರ ಇದೆ ಅಂದರೆ ಪ್ರಸಿದ್ಧವಾಗಿ ಇವರ ಒಂದು ದೇವಾಲಯಗಳ ಮೇಲೆ ಏನಿದೆ ಅಂತಂದರೆ ಶಿಖರಗಳು ಇರ್ತಾ ಇದ್ವು. ಈ ಒಂದು ಶಿಖರಗಳನ್ನು ಹೊಂದಿರೋದಕ್ಕೆ ಇದನ್ನು ಕದಂಬ ಆರ್ಕಿಟೆಕ್ಚರ್ ಅಂತಲೇ ಕರೀತಾ ಇದ್ರು, ಕದಂಬ ಕಲೆ ಅಂತ. ಅದಕ್ಕಾಗಿ 2 ಕೂಡ ಹೇಳಿಕೆಗಳು ಇಲ್ಲಿ ಸರಿ ಆಗಿದ್ದಾವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, ಇದು ಈ ಒಂದು ದೇವಾಲಯ ನಾನು ಈಗಾಗಲೇ ಏನು ಹೇಳಿದೆ ಅಲ್ವಾ, ಮಧುಕೇಶ್ವರ ದೇವಾಲಯ ಅಂತ. ದೇವಾಲಯ ಅಂದರೆ ಕದಂಬರ ಒಂದು ಕಾಲದ ಒಂದು ಪಿರಮಿಡ್ ಆಕಾರ ಏನಿರುತ್ತೆ ಮಧುಕೇಶ್ವರ ದೇವಾಲಯದಲ್ಲಿ ಇದೆ. ನೀವು ಬೇಕಾದರೆ ಹೋಗಿ ನೋಡ್ಬೋದು. ಬನವಾಸಿಯ ಮಧುಕೇಶ್ವರ ದೇವಾಲಯವು ಕದಂಬರೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ಹೌದಾ, ಈ ಒಂದು ಮಧುಕೇಶ್ವರ ದೇವಾಲಯ ಅಂತಕ್ಕಂಥದ್ದು ಕದಂಬರಿಗೆ ಸಂಬಂಧ ಹೊಂದಿದೆ. ಮತ್ತು ಇಲ್ಲಿ ಈ ಒಂದು ಮಧುಕೇಶ್ವರ ದೇವಾಲಯ ಶಿವನ ಒಂದು ದೇವಾಲಯ ಆಗಿದೆ. ಅಂದರೆ ಇಲ್ಲಿ ಗಾಡ್ ಯಾವುದಿದೆ ಅಥವಾ ದೇವರು ಯಾವುದಿರುತ್ತೆ ಅಂತಂದರೆ ಶಿವ ಎಂಬತಕ್ಕಂಥ ಒಂದು ದೇವರು ಇಲ್ಲಿ ಕಂಡು ಬರ್ತಾನೆ. ಈ ದೇವಾಲಯವು ಆರಂಭಿಕ ಕದಂಬ ವಾಸ್ತುಶಿಲ್ಪಿಯ ಪ್ರಮುಖ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಆರಂಭಿಕ ಕದಂಬ ವಾಸ್ತುಶೈಲಿಯ ಪ್ರಮುಖ ಉದಾಹರಣೆ ಅಂತಂದರೆ ಏನು ಅಂದರೆ ಕದಂಬರ ಒಂದು ವಾಸ್ತುಶಿಲ್ಪಿಯಲ್ಲಿ ಗುಮ್ಮಟ ಅಥವಾ ಶಿಖರ ಎಂಬತಕ್ಕಂಥದ್ದು ಮೊದಲು ಪರಿಚಯ ಮಾಡಿದವರು ಯಾರು? ಇವರೇ, ಅಂದರೆ ಕದಂಬರು. ಅದಕ್ಕಾಗಿ ಈ ಒಂದು ಮಧುಕೇಶ್ವರ ದೇವಾಲಯ ತುಂಬ ಇಂಪಾರ್ಟೆಂಟು. ಇದರಿಂದ ಪ್ರಶ್ನೆಗಳು ಅಂತೂ ಬರ್ತವೆ. ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ತಿಳ್ಕೋಬೇಕು. ತಿಳ್ಕೊಂಡ್ರೆ ನಿಮಗೆ ಏನಾಗುತ್ತೆ ಅಂತ ಅಂದರೆ ಪ್ರಶ್ನೆಗಳು ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ. ಅದಕ್ಕಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇಲ್ಲಿ 2 ಕೂಡ ಇಲ್ಲಿ ಸರಿ ಆಗಿದ್ದಾವೆ ಅಂತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ತಾಳಗುಂದ ಇನ್ಸ್ಕ್ರಿಪ್ಷನ್ ಇಸ್ ಅನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಹಿಸ್ಟ್ರಿ ಆಫ್ ದ ಕದಂಬಾಸ್ ಅಂತ ಕೊಟ್ಟಿದ್ದಾರೆ. ನಾನೇನು ಹೇಳಿದೆ, ತಾಳಗುಂದ ಶಾಸನ ಏನಿದೆ ಕದಂಬರ ಇತಿಹಾಸಕ್ಕೆ ಪ್ರಮುಖ ಮೂಲವಾಗಿದೆ ಅಂತ. ನೋಡಿ ವಿದ್ಯಾರ್ಥಿಗಳೇ, ತಾಳಗುಂದ ಶಾಸನ ಯಾರ ಬಗ್ಗೆ ಹೇಳುತ್ತೆ ಅಂತ ಅಂದರೆ ಮಯೂರ ಶರ್ಮ ಯಾವ ರೀತಿ ಈ ಒಂದು ತಾಳಗುಂದ ಏನು ಕದಂಬರ ರಾಜವಂಶವನ್ನು ಸ್ಥಾಪನೆ ಮಾಡ್ತಾನೆ, ಇದರ ಬಗ್ಗೆ 100% ಕ್ವಶನ್ ಆಗುತ್ತೆ. ನಿಮ್ಮ PC ಎಕ್ಸಾಮ್ ಆಗಿರ್ಬೋದು, VA ಎಕ್ಸಾಮ್ ಆಗಿರ್ಬೋದು, ಯಾವುದಾದ್ರೂ ಎಕ್ಸಾಮ್ ಆಗಲಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ್ತಾ ಇದೆ, ಎಲ್ಲ ಕಡೆ ಕ್ವಶನ್ ಆಗ್ಬೋದು. ತಾಳಗುಂದ ಶಾಸನವು ಕದಂಬರ ಇತಿಹಾಸಕ್ಕೆ ಪ್ರಮುಖ ಮೂಲವಾಗಿದೆ, ಅದು ತುಂಬ ಇಂಪಾರ್ಟೆಂಟು. ಇದು ಮಯೂರ ಶರ್ಮನ ಉಗಮದ ಬಗ್ಗೆ ತಿಳಿಸ್ತದೆ. ನಾನು ಈಗಾಗಲೇ ಪ್ರಶ್ನೆಯಲ್ಲಿ ಹೇಳಬೇಕಾದ್ರೆ ಇದರ ಬಗ್ಗೆ ಮಾಹಿತಿನ ಕೊಟ್ಬಿಟ್ಟಿದ್ದೇನೆ. ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಬೋತ್ 1 and 2. ಅದೇ ರೀತಿ ನೋಡಿ, ಕೊನೆಯ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಹಲ್ಮಿಡಿ ಶಾಸನವು ಕನ್ನಡದ ಅತ್ಯಂತ ಪ್ರಾಚೀನ ಪೂರ್ಣ ಪ್ರಮಾಣದ ಶಾಸನವೆಂದು ಪರಿಗಣಿಸಲಾಗಿದೆ ಅಂತ 1ನೇ ಹೇಳಿಕೆ. ಇದು ಕದಂಬರ ಕಾಲಕ್ಕೆ ಸೇರಿದೆ ಅಂತ 2ನೇ ಹೇಳಿಕೆ. ಇದು ಸುಮಾರು ಕ್ರಿಸ್ತಶಕ 5ನೇ ಶತಮಾನಕ್ಕೆ ಸೇರಿದೆ ಎಂದು ಪರಿಗಣಿಸಲಾಗಿದೆ ಅಂತ 3ನೇ ಹೇಳಿಕೆ. ಇದಕ್ಕೆ ಸರಿದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಇವತ್ತಿನ ತರಗತಿ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ವಿದ್ಯಾರ್ಥಿಗಳೇ, ಬೆಳಗ್ಗೆ ಮತ್ತು ಸಂಜೆ, ಬೆಳಗ್ಗೆ ನೀವು ತರಗತಿಗೆ ಟೈಮನ್ನು ಕೇಳ್ತಾ ಇದ್ರಿ ವಿದ್ಯಾರ್ಥಿಗಳೇ, ಬೆಳಗ್ಗೆ ಟೈಮ್ ಬಂದುಬಿಟ್ಟು ಅರೌಂಡ್ 9 o'clock ಕ್ಲಾಸ್ ಶುರುವಾಗುತ್ತೆ. ಅದೇ ಈವ್ನಿಂಗ್ ಅಂದರೆ ಸಂಜೆ ಬಂದುಬಿಟ್ಟು 7 ಗಂಟೆಗೆ ಕ್ಲಾಸ್ ಶುರುವಾಗುತ್ತೆ. ಸಂಪೂರ್ಣವಾಗಿ ನೋಡಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.